ಹಲೋ ಎವ್ರಿವಾನ್, ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಬ್ರೇಕಪ್ ಆದ್ಮೇಲೆ ಮತ್ತೆ ಪ್ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗತ್ತಾ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತಗೊಬೇಕು, ಪರ್ಸ್ನಲ್ ರೀಡಿಂಗ್ ತಗೋಬೇಕಂತಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋರು ನೀವು DM ಮಾಡ್ಬೋದು. ಓಕೆ, ಎಸ್, ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ನನ್ನ ಇನ್ಸ್ಟಾಗ್ರಾಮ್ನ, ಥ್ಯಾಂಕ್ ಯು ಸೋ ಮಚ್. ಎಸ್, ಆದಷ್ಟು ಬೇಗ 10K ಫಾಲೋವರ್ಸ್ನ ರೀಚ್ ಮಾಡಿಸ್ಬೋದು ಅಲ್ವಾ? ನಿಮ್ಮೆಲ್ಲರ ಸಪೋರ್ಟಿಂದ ಆದಷ್ಟು ಬೇಗ ಆಗುತ್ತೆ. ಥ್ಯಾಂಕ್ ಯು. ಎಸ್, 5 ಆಫ್ ಸಾರ್ಟ್ಸ್. ಓಕೆ, ದ ಸನ್ ಕಾರ್ಡ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ 6 ಆಫ್ ವ್ಯಾಂಡ್ಸ್. ವಾವ್, ಸೂಪರ್. ಇಲ್ಲಿ ಎಸ್, ನಿಮ್ಮ ಲೈಫಲ್ಲಿ ಏನು ಹಳೆ ಮೆಮೊರೀಸ್ ಇತ್ತು, ಪಾಸ್ಟ್ ಮೆಮೊರೀಸ್ ಏನಿತ್ತು ಅಂದರೆ ಕೆಲವೊಂದು ಹಳೆ ವಿಷಯಗಳು ಏನೆಲ್ಲ ಇತ್ತು ಅದೆಲ್ಲದನ್ನು ಕೂಡ ಇವಾಗ ನೀವು ಎಂಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನಿಮಗೊಂದು ಭರವಸೆ ಇರ್ಬೋದು ಅಥವಾ ಒಂದು ಶಕ್ತಿ ತುಂಬುವಂಥ ಟೈಮ್ ನಿಮಗೆ ಇವಾಗ ಹತ್ತಿರದಲ್ಲಿದೆ. ಸಮಥಿಂಗ್ ಆ ಒಂದು ಬ್ರೇಕಪ್ ಆಗಿರುವಂಥ ಆ ಪೇನ್ ಎಲ್ಲ ಏನಿತ್ತು ಅದೆಲ್ಲದನ್ನು ಕೂಡ ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ. ಆ ಪೇನಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆನಾ? ಸೊ ಹಳೆ ವಿಷಯಗಳನ್ನಿರ್ಬೋದು, ನೋವುಗಳನ್ನಿರ್ಬೋದು, ಅದೆಲ್ಲದನ್ನು ನೀವು ದಾಟಿ ಮುಂದೆ ಬರಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ಓವರ್ ಆಲ್ ಆಗಿ ನೋಡಿದಾಗ ದ ಸನ್ ಕಾರ್ಡ್ ಬರ್ತಿದೆ, ಹಾಗೆ 6 ಆಫ್ ಫ್ಯಾನ್ಸ್ ಕಾರ್ಡ್ ಕೂಡ ಬರ್ತಾ ಇದೆ, ಅಂಡ್ 8 ಆಫ್ ಕಪ್ಸ್ ಕೂಡ ಬರ್ತಾ ಇದೆ. ಓಕೆ, ಸೊ ಇನ್ ಫ್ಯೂಚರ್ ಅಲ್ಲಿ ನೀವು ಹೊಸ ಪ್ರೀತಿನ ಬರ್ಮಾಡ್ಕೊಳ್ಲಿಕ್ಕೆ ಇರಬಹುದು, ಅಥವಾ ಹೊಸ ಪ್ರೀತಿಗಳು ನಿಮ್ ಸೈಡ್ ಅಲ್ಲಿ ಬರ್ತಾ ಇದೆ, ನಿಮ್ ಕಡೆ ಹುಡ್ಕೊಂಡ್ ಬರ್ತಾ ಇದೆ. ಒಂದು ಹೊಸ ಕಾಂಟ್ಯಾಕ್ಟ್ ನಿಮಗೆ ಆದಷ್ಟು ಬೇಗ ಆಗತ್ತೆ. ಅಂಡ್ ಸಮಥಿಂಗ್ ಈ ಒಂದು ಕಾರ್ಡ್ಸ್ ಗಳನ್ನ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತದ್ದು, ನೀವು ಮತ್ತೆ ಒಂದು ಹೊಸ ಪ್ರೀತಿನ ಸ್ಟಾರ್ಟ್ ಮಾಡ್ತೀರಾ ಅಥವಾ ಒಂದು ನ್ಯೂ ಬಿಗಿನಿಂಗ್ ಆಗತ್ತೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಯಾರಿಗೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಯಂತ್ರಗಳನ್ನ ಬಳಸ್ಬೇಕಂತ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳು ಏನಿದೆ ಅನ್ನೋದನ್ನ ನನಗೆ ತಿಳಿಸಿ, ಅದಕ್ಕೆ ನೀವು ಯಂತ್ರಗಳನ್ನ ಪಡ್ಕೊಳ್ಬಹುದು. ಅಂಡ್ ಇಲ್ಲಿ ಯಾವ ರಿಲೇಟೆಡ್ ಅಲ್ಲಿ ಯಂತ್ರಗಳನ್ನ ಪಡ್ಕೊಳ್ಬಹುದು ಅಂದ್ರೆ ಫೈನಾನ್ಷಿಯಲಿ ಆಗಿರ್ಬಹುದು, ರಿಲೇಶನ್ಶಿಪ್ ಅಲ್ಲಿ ಇರ್ಬಹುದು, ಹಾಗೆ ಹೆಲ್ತ್ ವಿಷಯದಲ್ಲಿ. ರಿಲೇಶನ್ಶಿಪ್ ಅಂತ ಹೇಳಿದಾಗ ಯಾವುದೋ ಒಂದು ಅಫೈರ್ ಇಟ್ಕೊಂಡಿರ್ತೀರಾ, ಅದಕ್ಕೆಲ್ಲ ನೀವು ಯಂತ್ರಗಳನ್ನ ಕೇಳಬೇಡಿ. ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಏನಾದರೂ ಪ್ರಾಬ್ಲಮ್ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಂತ್ರಗಳನ್ನ ಬಳಸ್ಬೋದು. ಓಕೆನಾ? ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.